ಧಾರವಾಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಈಗ ಬೆಳಗಾಂ ಧಾರವಾಡ ರೈಲ್ವೆ ಲೈನ್ ಬೆಳಗಾಂ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿದೆ. ಸಂತೋಷ್ ಲಾಡ್ ಅವರು ಅಡತಡೆ ಮಾಡಿದ್ರಿಂದ ಧಾರವಾಡದಲ್ಲಿ ಆಗಿದ್ದಿಲ್ಲ ಲ್ಯಾಂಡ್ ಅಕ್ವಿಸಿಷನ್. ಅದು ಯಾಕಂದ್ರೆ ಈಗ ಮಾಡ್ತಾರೆ ಧಾರವಾಡ ಡಿಸ್ಟ್ರಿಕ್ಟ್ ಅಲ್ಲ, ನಮಗೆ ಉಸ್ತುವಾರಿ ಅಂತ ಇಲ್ಲ. ಒಳ್ಳೆ ಬರಗಾಲ, ನೀರಿನ ಸಮಸ್ಯೆ ಇದನ್ನ ಮೀಟಿಂಗ್ ಮಾಡ್ಲಿಕ್ಕೆ ಮಾತ್ರ ಇದು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅದು ಉಸ್ತುವಾರಿ ಅಲ್ಲ. ಈಗ ಯಾರೋ ಮಂತ್ರಿ ಇಲ್ರಲ್ಲ, ಅದು ಅಲ್ಲಿ ಜಿಲ್ಲಾಧಿಕಾರಿಗಳು MLA ಜೊತೆ ಸಭೆ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸೀಮಿತ ಅದು. ಅದೇ ನೋಡೋಣ, ಅದೇನು ಇನ್ನೊಂದು 6 ತಿಂಗಳು ಬಿಟ್ಟು ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ಅಂತ. ಅದು 6 ಬಂದ ನಂತರ ಗೊತ್ತಾಗಲ್ಲ, ಈಗ ಗೊತ್ತಾಗಲ್ಲ. ಆಗಿತ್ತಲ್ಲ, ಮೊದಲನೇ ಮಾತು ನಮಗ್ ಕನ್ಫ್ಯೂಸ್ ಇತ್ತು. ಇವರು ಭ್ರಷ್ಟಾಚಾರ ಮೇಲೆ ಹೆಂಗ್ ಇಡಿ ರೇಡ್ ಮಾಡಿದ್ರು ಮೊದಲನೇ ಸಮಸ್ಯೆ. ಅದಕ್ಕೆ ಅವ್ರು ಹೆಂಗೆ ಜಸ್ಟಿಫೈ ಮಾಡ್ತಾರೋ, ಅದನ್ನ ಅವ್ರ ಹೆಂಗ ಮಂಜುನಾಥ್ ಅವರ ನೋಡ್ತಾರೋ ಗೊತ್ತಿಲ್ಲ. ನಮಗ್ ಮಾತ್ರ ಅದು ಆಶ್ಚರ್ಯ. ಯಾಕಂದ್ರೆ ಬೇರೆ ಇದ್ರ ಮ್ಯಾಗ ಇನ್ವೆಸ್ಟಿ ಮಾಡಿರೋ ಓಕೆ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿ ಆಗಿದ್ರೆ ಅವ್ರು ಮಾಡ್ಲಿಕ್ಕೆ CBI ಮಾಡ್ಲಿಕ್ಕೆ ಅಧಿಕಾರಗಳಿದಾವ ಬೇರೆ. ಏನಾದ್ರೂ ಕಾದ್ ನೋಡೋಣ, ತಕ್ಷಣ ಹೇಳಿಕ್ಕೆ ಆಗೋಲ್ಲ. ಎದಕ್ರೆ ಇಲ್ಲ, ಇವತ್ತು ಮಾತಾಡ್ತೀವಿ, ಸಿಗ್ತಾರೆ, ಮಾತಾಡ್ತೀನಿ ಇವತ್ತು. ಇನ್ನಾಯ್ತು. ಇನ್ನು ಅವ್ರಿಗೆ ಮತ್ತೆ ಕರಿತಾರಲ್ಲ, ಅವ್ರ ಮಿಷಿನ್ ಮತ್ತೆ ಕರಿತಾರೆ. ಎಷ್ಟಕ್ಕೆ ಮುಗಿದಿಲ್ಲ, ಮತ್ತೆ ಅವರು ನೋಟಿಸ್ ಕೊಟ್ಟು ಕರಿತಾರೆ. ಅವಾಗಂದ್ರೆ ಅವ್ರು ಹೆಂಗ್ ಜಸ್ಟಿಫೈ ಮಾಡ್ತಾರ, ಅದ್ರಲ್ಲಿ ಏನಿದೆ, ಏನ್ ಬರೀತಾರ, ಅದೆಷ್ಟು ಅವ್ರಿಗೆ ಪೂರಕವಾಗಿರ್ತದೆ ನಮ್ಗೆ. ಅದು ಅವ್ರಿಗೆ ಇಬ್ಬರಿಗೂ ಬಿಟ್ಟಂತ ವಿಚಾರ. ಅವ್ರು ಮತ್ತೆ ಕರಿಲೇಬೇಕು, ಒಂದೇ ಸಾರಿಗೆ ಏನ್ ಮುಗಿಯಲ್ಲ. ಭ್ರಷ್ಟಾಚಾರ ಈಗ ಸಿಕ್ಕಿದಾರಂತ ಬೇರೆ ಕಡೆ ಸಿಕ್ಕರು ಅಲ್ಲಿ ಇದ್ದಾರೆ. ಒಂದೇ ಇಲಾಖೆಗೆ ಸೀಮಿತವಾಗಿ ಇಲ್ಲ ಭ್ರಷ್ಟಾಚಾರ. ಅದು ಸಿಕ್ಕಿದೆ ಹೊರಗೆ ಮಾಡಿದೆ, ಎಲ್ಲಿ ಸಿಕ್ಕಿದೆ ಹೊರಗೆ ಬರ್ತದೆ ಅಷ್ಟೇ. ಮಂಜುನಾಥ್ ಅಂದಿಲ್ಲ, ಅವ್ರ ಫ್ಯಾಮಿಲಿ ಇದೆ. ಮಂಜುನಾಥಿಗೆ ಮಾಡ್ಲಿಕ್ಕೆ ಬರಲ್ಲ. ಅವರು ಬ್ರದರ್ ಹೆಸರಲ್ಲೇ, ಅವ್ರ ಹೆಸರಲ್ಲೇ ಮುಂಚೆ 30 ವರ್ಷದಿಂದ ಅವರು ಆ ವ್ಯವಹಾರದಲ್ಲಿ ಅವರ ಫ್ಯಾಮಿಲಿ ಅವ್ರು ಇದ್ದಾರೆ. ಇವತ್ತಿಂದಲ್ಲ, 30 ವರ್ಷದಿಂದ ಮಾಡಿದಾರ. ನಾನು ಸಲ ಚರ್ಚೆ ಆದಾಗ ನಮ್ಮ ಬ್ರದರ್ ಹೆಸರಲ್ಲಿ ಇದೆ ಹೇಳ್ತಾ ಇದ್ರು ಅವರು. ಸೊ ಇರ್ಬೇಕು, ರಾಜ್ಯದಲ್ಲಿ ಅವ್ರ ಬ್ರದರ್ ಹೆಸರಲ್ಲೇ, ಅವ್ರ ಸಂಬಂಧಿಕರು ಫ್ಯಾಮಿಲಿ ಹೆಸರಲ್ಲೇ ಇರ್ಬೇಕು. ಅದೇ ಗೊತ್ತಿಲ್ಲ, ಅದೇ ಸ್ವಲ್ಪ ಟೈಮ್ ಬೇಕಲ್ಲ. ಈಗ ಹೆಂಗೆ ನಿನ್ನೆ ಇನ್ನೂ 2 ವರ್ಷ ಆಗಿಲ್ಲ. ಅವ್ರು ಕೇಳುವಂತ ಪ್ರಶ್ನೆ ಮೇಲೆ ಅದು ಅವಲಂಬನೆ ಆಗ್ತೈತೆ. ನೋಡೋಣ, ವೇಟ್ ಮಾಡೋಣ. ರಾಜ್ಯದಲ್ಲಿ ಅಧಿಕಾರಿ ಹಸ್ತಾಂತರ ಆಯ್ತು, ಆದ ತಕ್ಷಣನೇ ಈ ದಾಳಿ ಆಗಿದೆ. ಅದಕ್ಕೂ ಇದಕ್ಕೂ ಏನಾದ್ರು ಇಲ್ಲ, ಅದಕ್ಕೂ ರಾಜಕೀಯ ಸದ್ಯ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ. ತಕ್ಷಣ ಇನ್ವೆಸ್ಟಿಗೇಷನ್ ಆಗ್ಬೇಕಂತ ಹೇಳಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಇನ್ನೊಂದು ತಿಂಗಳು 15 ದಿವಸ ಆದ್ಮ್ಯಾಗ ಅದರ ಸ್ವರೂಪ ಪರಿಣಾಮ ಗೊತ್ತಾಗ್ತದೆ. ಬಹಳಷ್ಟು ಜನ ಜಾರಕಿಹೊಳಿ ಕುಟುಂಬದ ಬಗ್ಗೆ ಆರೋಪ ಮಾಡ್ತಾರೆ. ಏನಂತಂದ್ರೆ ಅವ್ರ ಬೆಂಬಲ ಇತ್ತು, ಹಾಗೆ ಅದಕ್ಕೆ ತಾವು ಹೆಂಗ್ ಬೆಂಬಲ ಅಂದ್ರೆ ಹೆಂಗ್ರೆ ಅಂದ್ರೆ ಅವ್ರ ಬೆಂಬಲದಿಂದ ಅವರು ಈಗ 15 ವರ್ಷದಿಂದ ಪ್ರಭಾವ ಬೆಳೆಸಿದ್ರು, ಹಂಗೆ ಹಿಂಗೆ ಅಂತ ಚರ್ಚೆ ಮಾಡ್ತಾರೆ. ಎಲ್ಲಿದ್ರು ಅಧಿಕಾರಿನಲ್ಲ. ಬೆಳಗಾವಿಯಾಗಿದ್ರು ಅಧಿಕಾರಿ, ಮೈಸೂರಾಗಿದ್ರೆ ಅಧಿಕಾರಿ, ಬೆಳಗಾವಿಯಾಗಿದ್ರೆ ಅಧಿಕಾರಿ. ಅದು ಪೋಸ್ಟ್ ಸೀಮಿತವಾಗಿ ಇರುವಂತದ್ದು. ಅದು ಎಲ್ಲೇ ಸುತ್ತಾಗ್ತಾನೆ ಇರ್ತಾವ ಅವ್ರು. ಇಲ್ಲಿದ್ರೇನ ಅಧಿಕಾರಿ, ಬೆಂಗಳೂರಾಗಿದ್ರು ಅಧಿಕಾರಿ. ಒಂದ್ಸಲ ಸರ್ಕಾರಿ ನೌಕರಿ ಹತ್ತಿ ಬಿಟ್ರೆ ಅದಕ್ಕೆ ಯಾರು ಸಪೋರ್ಟ್ ಅವಶ್ಯಕತೆ ಇಲ್ವಾ. ಅವನು ನೌಕರಾಗೆ ನಿವೃತ್ತಿ ಆಗ್ತಾರೆ. ನೋಡೋಲ್ಲ, ಬಂದಾಗ ಬರ್ಲಿ. ಇನ್ನು ಏನು ಈಗ ತಕ್ಷಣ ಅವರು ನಮ್ ವಿರೋಧ ಮಾಡ್ತಾರ ಅಂತ ಹೇಳಿಕ್ ಆಗೋಲ್ಲ. ಅಟ್ಲೀಸ್ಟ್ ಅವ್ರು ಏನು ಕರಿತಾರ, ಏನ್ ಕೇಳ್ತಾರ, ಅವಾಗ ಅದ್ರ ಬಗ್ಗೆ ಸ್ವರೂಪ ಗೊತ್ತಾಯ್ತು.
ಈ ತಕ್ಷಣ ಹೇಳಿಕ್ಕಾಗಲ್ಲ, ಅವರು ನಮ್ಮ ವಿರೋಧ ಮಾಡ್ತಿರೋ ತಕ್ಷಣ ಹೇಳಿಕ್ಕಾಗಲ್ಲ. ಈಗ ಮಾಜಿ ಅಬಕಾರಿ ಸಚಿವ ತಿಮ್ಮಾಪುರ ಉಪ್ಪು ಗಾಳಿ ಸಂಬಂಧಪಟ್ಟಂತೆ ಅವ್ರ ಹೇಳಿಕೆ ಈಗಿತ್ತು. ಇನ್ನೊಂದ್ರೆ ಖರ್ಗೆ ಅವರು ಹೇಳ್ತಾರೆ ನನ್ನ ಮೇಲೆ ಮುಂದಿನ ದಿನಗಳಲ್ಲಿ ದಾಳಿ ಆಗ್ಬೋದು ಅಂತ ಗೃಹ ಸಚಿವರು. ಕಾಂಗ್ರೆಸ್ ನಾಯಕರಿಗೆ ಆತಂಕ ಇದೆಯಾ? ಇದೆಲ್ಲ ಈಗ ಚುನಾವಣೆ ಬತ್ತಲ್ಲ, 28 ಬತ್ತಂದ್ರೆ ಇದೆಲ್ಲ ಹೊರಗೆ ಬರ್ತಾವ ಇವೆಲ್ಲ. ತಿಮ್ಮಾಪುರ ಹೇಳ್ತಿದ್ರು ಅಲ್ಲ, ಅವ್ರ ಹೇಳ್ತಿ ನಿಜ ಐತಿ. ಯಾರ ಭ್ರಷ್ಟಾಚಾರ ಮಾಡಿದ್ರು, ಯಾರ ಅಥವಾ ಇನ್ವಾಲ್ವ್ ಆಗಿದ್ರೆ ಅವ್ರ ಶಿಕ್ಷೆ ಆಗ್ಬೇಕಂತ ತಿಳುವಂತ ಇರ್ತಾರ. ಅವ್ರು ಯಾರನ್ನ ಟಾರ್ಗೆಟ್ ಮಾಡಿಲ್ಲ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದು ಕರೆಕ್ಟ್ ಇದೆ, ಅದರಲ್ಲಿ ತಪ್ಪೇನಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.